ಹಾಯ್ ರೀ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾವು ಕೂಡ ಚೆನ್ನಾಗದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಚಾಲು ಮಾಡಾಕತ್ತೀನಿ. ನಿನ್ನೆ ಅಕ್ಕಿ ಹಪ್ಪಳದ ವಿಡಿಯೋ ಹಾಕಿದ್ನಲ್ರಿ. ಎಲ್ಲರೂ ರೆಸಿಪಿ ಹಾಕ್ರಿ, ಅಕ್ಕಿ ಹಪ್ಪಳ ಮಾಡೋದು ಹೇಗಂತ ಹೇಳ್ಕೊಡ್ರಿ ಸಿಸ್ ಅಂತ ಕಮೆಂಟ್ ಮಾಡಿರಿ. ಇವತ್ತು ಅಕ್ಕಿ ಹಪ್ಪಳ ಯಾವ ಥರ ಮಾಡೋಣ ಅಂತ ನೋಡ್ಕೊಂಬರ್ರಿ. ನೋಡ್ರಿ, ಇವಾಗ ಒಂದು ಸೇರು ಅಕ್ಕಿ ತೊಗೊಂಡಿನ್ರಿ. ಒಂದು ಸೇರು ಅಕ್ಕಿ ಸ್ವಚ್ಛಗೆ ತೊಳ್ಕೊಂಡು ಅನ್ನ ಮಾಡ್ಕೊಂಬರ್ರಿ. ಇದನ್ನು ಹಪ್ಪಳ ಮಾಡೋಕೆ ನೀವು ಎಷ್ಟು ಬೇಕಾದ್ರೆ ತೊಗೊಳ್ಬೋದು. ಒಮ್ಮೆ ಭಾಳ ಮಾಡಿದ್ವಿ ಅಂದ್ರೆ ಹಾಕೋಕೆ ಬೇಸರ ಆಗತ್ತೆ ರೀ. ಮಿಕ್ಸರ್ಗೆ ಹಾಕೋದು ಹಪ್ಪಳ ಮಾಡೋದು ಬೇಸರ ಆಗತ್ತೆ ರೀ. ಒಂದು ಸೇರು ಅಕ್ಕಿಗೆ 2 ಮುಟ್ಗಿ ಉಪ್ಪು ಹಾಕ್ತೀವಿ ನೋಡಿರಿ. ಯಾಕಂದ್ರೆ ಮತ್ತು ನೀರು ಹಾಕ್ಕೊಂಡು ಅಳತೆ ಮಾಡ್ತೀವಲ್ರಿ, ಅಲ್ಲಿ ಕರೆಕ್ಟ್ ಆಗತ್ತೆ ರೀ ಉಪ್ಪು. ಸ್ವಲ್ಪ ಮತ್ತು ಹಾಕ್ಕೊಂಡು ನೋಡಿರಿ. ನಾನು ಒಲೆ ಹಚ್ಕೇರಿ ಅನ್ನ ಮಾಡೋಕೆ ಇಟ್ಟಿನಿ ನೋಡಿರಿ. ಇಲ್ಲಿ ಇದು ಅನ್ನ ಮಾಡ್ಬೇಕ್ರಿ. ಅನ್ನ ಮಾಡಿ ನಾವು ಇದೇ ಥರ ಹಪ್ಪಳ ಮಾಡ್ತೀವಿ ರೀ. ಮತ್ತು ಸಾಬುದಾನಿ ಹಪ್ಪಳ ಮಾಡ್ತಾರೆ, ರವೆದು ಹಪ್ಪಳ ಮಾಡ್ತಾರೆ. ನಾನು ಯಾವ ಮಾಡೋಕೆ ಬರಲ್ಲ ರೀ. ಯಾರೋ ಸಾಬುದಾನಿಯು ಬರ್ತಾವೆ, ಮಳ್ಸೋಕೆ ಬರಲ್ಲ ರೀ. ಸಾಬುದಾನಿ ಹೆಂಗೆ ಮಳಿಸ್ತಾರನೋ ಮರ್ತೀನಿ ರೀ. ಇವಾಗ ನೋಡಿರಿ, ಇಲ್ಲಿ ಅನ್ನ ರೆಡಿ ಆಗಕತ್ತೈತೆ. ಅನ್ನ ಮೆತ್ತಗೆ ಮಾಡ್ಕೋಬೇಕ್ರಿ. ಬಾಣ ಯಾವ ಥರ ಮಾಡ್ತೀವಿ ಅದೇ ಥರ ಅನ್ನ ಮಾಡ್ಕೋಬೇಕು ನೋಡಿರಿ. ಎಷ್ಟು ಸ್ವಲ್ಪ ಮೆತ್ತಗೆ ಇರ್ಬೇಕ್ರಿ. ಮಿಕ್ಸರ್ಗೆ ಹಾಕಿದ್ರೆ ಸಣ್ಣ ಆಗುತ್ತೆ ರೀ. ಅಗದಿ ಸಣ್ಣ ಮಿಕ್ಸರ್ಗೆ ಹಾಕ್ಬೇಕು ನೋಡಿರಿ. ಅನ್ನನ ಇನ್ನೂ ಸ್ವಲ್ಪ ಹೊಂಗೇನ್ರಿ. ಇದು ಇನ್ನೂ ಕಾಳೈತೆ. ಇನ್ನಿಷ್ಟು ಬಿಸಿನೀರು ಚಿಮ್ಕೊಡೋದು ಮುಚ್ಚಿಡ್ತೀನಿ ರೀ. ಯಾಕಂದ್ರೆ ಇದು ರಾತ್ರಿ ಅದು ಹಪ್ಪಳ ಮಾಡೋಕೆ ಹಣ್ಣು ಮೆತ್ತಿ ಎಷ್ಟು ಬಾಣ ಥರ ಆಗತ್ತೆ ನೋಡಿರಿ. ಅಗಳು ಇರಬಾರ್ದು ರೀ. ಮಿಕ್ಸರ್ಗೆ ಹಾಕೊಂಡು ಜಲ್ದಿ ಸಣ್ಣ ಆಗಿಬಿಡ್ತೀರಿ ಅದು. ನೋಡಿರಿ, ಒಂದು ಸೇರು ಅಕ್ಕಿ ತೊಗೊಂಡ್ರಿ. ಇಷ್ಟು ಅನ್ನ ಆಯ್ತು ನೋಡಿರಿ. ಈಡಾಗತ್ತೆ ರೀ ಇದು ಹಪ್ಪಳ. ಮಿಕ್ಸರ್ಕೊಂಡು ತೆಗೆದ್ರಾಗ ನೋಡೋಕತ್ತು ಬರ್ರಿ ಯಾವ ಥರ ಆಗ್ತದೆ ಹಪ್ಪಳ ಅನ್ನೋದು. ಇನ್ನೊಂದು ಸೇರು ಮಾಡೀನಿ ರೀ. ಇವತ್ತೊಂದು ಸೇರಿನಾಗ ಅರ್ಧ ಕಲರ್ ಹಾಕ್ತೀನಿ ರೀ, ಅದು ಹಂಗೆ ಮಾಡ್ತೀನಿ ನೋಡಿರಿ. ಬರಲಿ ಅನ್ನ ಆಗಿ ಇಳಿವಿದ್ದೀನಿ ರೀ. ಆಗಳೇ ಇಳಿವಿ ಒಂದಿಷ್ಟು ಕೆಲಸ ಮಾಡ್ಕೊಂಡು ಇವಾಗ ಅನ್ನ ಮಿಕ್ಸರ್ಗೆ ಹಾಕೋತೀನಿ ನೋಡಿರಿ. ನಾನು ಬಿಸಿ ಐತ್ರಿ ಅನ್ನ. ಅಷ್ಟೇ ಸ್ವಲ್ಪ ಉಗುರು ಬಿಸಿ ಇರ್ತಲ್ಲ ರೀ. ಅವಾಗನೇ ಮಿಕ್ಸರ್ ಮಾಡ್ಕೊರಿ. ಒಂದೇ ಬುಣಿ ಆದ್ರೆ ಭಾಳ ಆಗುತ್ತೆ ಅಂತೇಳಿ 2 ಬುಣಿ ತೊಗೊಂಡಿನಿ ರೀ. ಹಾಕೊಳಕ್ಕೆ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ. ಇದನ್ನು ಮಿಕ್ಸಿ ಮಾಡ್ಕೊಂಬಂದು ಸಣ್ಣಗನೇ ಮಿಕ್ಸಿ ಮಾಡ್ಕೋಬೇಕ್ರಿ. ನಾನು ಮಸಿ ಹತ್ತಂತ ಬುಡಕ್ಕೊಂದು ಪೇಪರ್ ಹಾಳೆ ಹಾಕಿ ನೋಡಿರಿ. ನೀವು ಬೇಕಾದ್ರೆ ಹಾಕೋರಿ. ಸ್ವಲ್ಪ ಆರ್ಲಿ ಅಂತ ನಿಂತೀನಿ ನೋಡಿರಿ. ಇವಾಗ ಕರೆಂಟ್ ಒಂದು ಹೋಗೋದು ಬರೋದು ಮಾಡಾಕತ್ತವ್ರಿ. ನೋಡ್ತೀನಿ ಬಡ ಬಿಸಿಲು ಆಗುತ್ತೆ ರೀ. ಬಿಸಿಲು ಅಂದ್ರೆ ಕಂಡಾಪಟ್ಟಿ ಬಿಸಿಲು ನೋಡಿರಿ. ಅನ್ನ ಹಾಕ್ಕೋತೀನಿ ರೀ. ಮ್ಯಾಗಿಂದ ಸುಡಾಕತ್ತೈತಿ ರೀ. ಒಂದಿಷ್ಟು ಸ್ವಲ್ಪ ಅನ್ನ ಹಾಕ್ಕೊಂಡು ಒಂದಿಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಅನ್ನ ಥರ ಮೆದುವಾಗೈತೆ ನೋಡಿರಿ. ಅನ್ನ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಾಕತ್ತೀನಿ ನೋಡಿರಿ. ಇವಾಗ ಮಿಕ್ಸಿ ಮಾಡ್ಕೊಂಡು ಸಣ್ಣಾಗೈತಿಲ್ಲ ನೋಡಿರಿ. ಇಲ್ಲಿ ಒಂದಿಷ್ಟು ನೀರು ಹಾಕಿ ಸಣ್ಣ ಗಟ್ಟಿಯಾಗೈತೆ ನೋಡಿರಿ. ಅದು ನಾವು ಸ್ವಲ್ಪ ಆದಷ್ಟು ಎಷ್ಟೆಷ್ಟು ನೀರು ಹಾಕಿ ಸಣ್ಣ ರುಬ್ತೀವಿ ಅಷ್ಟು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಥರ ಆಗ್ಬೇಕು ನೋಡಿರಿ. ಅನ್ನ ಗಂಜಿ ಥರ ಆಗ್ಬೇಕ್ರಿ ಅದು. ಹಂಗಂದ್ರೆ ಪರ್ಫೆಕ್ಟಾಗಿ ಸಣ್ಣಾಗೈತಿ. ಇದು ಹಪ್ಪಳ ಮಾಡೋಕೆ ರೆಡಿ ಐತೆ ಅಂತೇಳಿ ತೊಗೊಂಡು ನೋಡಿರಿ. ತೋರ್ಸಿದ್ನಲ್ರಿ ಕೈಯಾಗ ಹಿಡ್ದು. ಆ ಥರ ಅನ್ನ ಒಬ್ರೊಬ್ರು ಅರಿತಾವು ಹಪ್ಪಳ ಹೇಳಲ್ರಿ ಅಂತಾರೆ. ಅನ್ನದಾಗ ಮಾಡಿದ್ದು ನಮ್ಮ ಹಪ್ಪಳ ಎಷ್ಟು ಚಂದಾಗ ನೀವೇ ನೋಡಾಕತ್ತು ಬರ್ರಿ. ಆ ಥರ ಬರ್ತಾರೆ ನೋಡಾಕತ್ರಿ. ನೀನು ಮಾಡೀನಿ ಮಸ್ತ್ ಬಂದವ್ರಿ ಹಪ್ಪಳ. ಇವತ್ತು ಇದನ್ನು ಮಾಡಿ ಕರು ತೋರಿಸ್ತೀನಿ ರೀ. ಆ ಥರ ಹಪ್ಪಳ ಬಂದಂತೇಳಿ ನೋಡ್ರಿ. ಇದನ್ನಿಷ್ಟು ಮಿಕ್ಸರ್ ಮಾಡ್ಕೊತೀನಿ ನೋಡಿರಿ. ನಾನು ಇಷ್ಟು ಅನ್ನ ಮಿಕ್ಸರ್ ನೋಡ್ರಿ. ಅನ್ನ ಈ ಥರ ಮಿಕ್ಸರ್ ಮಾಡ್ಕೋಬೇಕು. ಒಂದು ಅನ್ನ ಉಟ್ಟು ಅನ್ನ ಮಿಕ್ಸರ್ ಮಾಡ್ಕೊಂಡು ನೋಡ್ರಿ. ಥರ ಅನ್ನ ಮಾಡ್ಕೊಳಕತ್ತೀನಿ. ಮತ್ತು ಮಿಕ್ಸಿ ಮಾಡ್ಕೊಂಡು ಊಟ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನೋಡಿರಿ ನಿಮಗೆ. ಅನ್ನ ಒತ್ತಿದ್ದು ತಳಗಿಂದ ಒತ್ತಿದ್ದು ಅನ್ನ ಹಾಕ್ಬೇಡ್ರಿ ನೋಡಿರಿ. ಇಷ್ಟೇ ಅನ್ನ ಒತ್ತೈತ್ರಿ. ಒಂದು ಭಾಳ ಒತ್ತಿಲ್ಲ. ಆದ್ರೆ ಬಿಸಿನೀರು ತೆಗೆದಿರ್ತೀವಲ್ರಿ, ಚಿಮ್ಕೊಡೋದು ಅನ್ನ ಮೆದುವಾಗಿ ಮಾಡ್ಕೋಬೇಕು ನೋಡಿರಿ. 2 ಬುಗ್ನ್ಯಾಗ ಎಷ್ಟು ಆಗೈತಿ. ಇದು ಗಟ್ಟಿ ಐತ್ರಿ. ಇವಾಗ ಹಪ್ಪಳಕ್ಕೆ ಹದವಾಗಿ ಬರಂಗೆ ಬಿಸಿನೀರು ಹಾಕೋರಿ. ಯಾಕಂತ ತಣ್ಣೀರು ಹಾಕೋಬೇಡ್ರಿ. ಬಿಸಿನೀರು ಹಾಕೋರಿ. ಒಂದಿಷ್ಟು ಅಜ್ವಾನ ರೀ, ಒಂದಿಷ್ಟು ಎಳ್ಳು ಹಾಕೋರಿ. ನಿಮ್ಗೆ ಬೇಕಾದ್ರೆ ಹಾಕೋರಿ ನೋಡಿರಿ. ನಾ ಹಾಕೇ ಮಾಡ್ತೀನಿ ನೋಡಿರಿ. ಎಳ್ಳು ನೋಡಿರಿ, ಇವು ಬಿಳಿ ಎಳ್ಳು, ಕರಿ ಎಳ್ಳಾರು ಹಾಕೋರಿ. ಬಿಳಿ ಎಳ್ಳಾರು ಹಾಕೋರಿ ನೋಡಿರಿ. ಹಾಕ್ಕೊಂಡಿನಿ. ಇವಾಗ ಒಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಯಾವ ಥರ ಹಪ್ಪಳಕ್ಕೆ ಹದ ಬೇಕು ಆ ಥರ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನೋಡಿರಿ. ಈ ಥರ ಹಪ್ಪಳಕ್ಕೆ ಬೇಕು ನೋಡಿರಿ. ಇಷ್ಟ ಆದ್ರೆ ಕರೆಕ್ಟಾಗಿ ಹಪ್ಪಳ ಬರ್ತಾವೆ ರೀ. ತೀರಾ ನೀರು ಆತಂದ್ರೆ ಅಂಟ್ಕೊಂಡ್ಬಿಡ್ತಾವೆ ರೀ. ಹಪ್ಪಳ ಹೇಳೋದಿಲ್ಲ.
ತೀರಾ ಗಟ್ಟಿ ಆತಂದ್ರೆ ದಪ್ಪ ಆತಾವ್ರಿ, ಬಾಯಾಗಿಟ್ರೆ ಬಿರ್ಸಾತಾವ್ರಿ ಹಪ್ಳ. ಇದಕ್ಕೆ ಹಾಕೋದ್ರೆ ಮಸ್ತ್ ಬರ್ತೈತೆ ನೋಡಿರಿ. ಇದಕ್ಕೆ ಶೀರದ ಕಲರ್ ಇದ್ರೆ ಸ್ವಲ್ಪ ಶೀರದ ಕಲರ್ ಹಾಕ್ಕೊಂಡಿ ನೋಡಿರಿ. ಕೇಸರಿ ಹಳದಿ ಕಲರ್ ಇತ್ತು ಶೀರದ್ದು, ಕೇಸರಿ ಕಲರ್ ಇಲ್ರಿ, ಹಳದಿ ಕಲರ್ ಇತ್ತು ನೋಡಿರಿ. ನೋಡಿರಿ ಈ ಥರ ಹದ ಇರ್ಬೇಕು ನೋಡಿರಿ. ನಾ ತೋರಿಸಿದ್ನಲ್ರಿ ಎಣ್ಣೆಗೆ ಆ ಥರ ಹದ ಇದ್ರೆ ಸಾಕು ನೋಡಿರಿ. ಇದಕ್ಕೆ ಹಳದಿ ಕಲರ್ ಶೀರ ಕಲರ್ ಹಾಕೊಂಡು ನೋಡಿರಿ. ಈ ಥರ ಹದ ಇರ್ಬೇಕು ನೋಡಿರಿ. ಇನ್ನೊಂದು ತೋರ್ಸಾಕತ್ತೀನಿ ನೋಡಿರಿ. ತೀರಾ ಹಳಕಾದ್ರೆ ಹಪ್ಳ ಚಂದಾಗಲ್ರಿ, ಇವಳರಿ ಈ ಥರ ಹಾಕೊಳಕತ್ತೀನಿ ನೋಡಿರಿ. ಮಳೆ ಮ್ಯಾಗ ಮಳಿಗೆ ಮ್ಯಾಗ ಹಾಕಕತ್ತೀನಿ ನೋಡಿರಿ. ಬಿಸಿಲಿಗೆ ಚಂದ ಬಿಸಿಲು ಬೆಳಲಿಗೆ ಹಾಕ್ಬೇಕು ನೋಡಿರಿ. ಕಲ್ಲು ಇಟ್ಕೊಂಡು ಈ ಥರ ಹಾಳೆ ಹಾಕ್ರಿ, ಮಸ್ತ್ ಹಪ್ಳ ಹೇಳ್ತಾರೆ ನೋಡಿರಿ. ನಾ ಹಾಕ್ತೀನಿ ರೀ. ಇಷ್ಟು ಹಪ್ಳ ಹಾಕಿ ಯಾವ ಥರ ಬಂದು ಅಂತ ಸಾಯಂಕಾಲ ನಿಮ್ಮ ಕೂಡ ಮಧ್ಯಾಹ್ನದಾಗೂ ಶೇರ್ ಮಾಡ್ತೀನಿ ರೀ. ಫುಲ್ ವಿಡಿಯೋ ನೋಡಿರಿ. ಹಪ್ಳ ನೀವು ಟ್ರೈ ಮಾಡಿರಿ ಮನೆಯಲ್ಲಿ ಹೇಗೆ ಬಂದಿತ್ತಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಹಪ್ಳ ಯಾವ ಥರ ಬಂದಿತ್ತು ಅಂತೇಳಿ ನೋಡಿರಿ. ನಾ ಹಪ್ಳ ಯಾವ ಥರ ಹಾಕಕತ್ತೀನಿ ಇದೇ ಥರ ಹಾಕಿರಿ. ಸ್ವಲ್ಪ ಹಾಕಿ ಮ್ಯಾಗ ತೀಡ್ರಿ, ಚಂದ ಆತ ನೋಡಿರಿ. ತೀರಾ ಹಳಕ್ಕೆ ಮಾಡಿದ್ರು ಅಂದ್ರೆ ಸರಿ ಆಗಲ್ಲ ರೀ. ನಮ್ಮ ಶ್ರವಣ್ ಕುಮಾರ್ ಅದ್ರೊಳಗೆ ಅಡ್ಡಾಡಕತ್ತ ನೋಡಿರಿ. ಮತ್ತು ಅದನ್ನು ಇಷ್ಟು ಹಾಕೊಂಡು ಮೆರಿಸ್ಕೇರಿ ಹಾಕ್ಬೇಕು. ನಾನು ಬರೀ ಇದ್ದೇ ಮಾಡ್ತಾನೆ ನೋಡಿರಿ. ಅಡ್ಡ ಬೇಡಪ್ಪ ಅಂದ್ರೆ ಕೇಳೋದಲ್ರಿ. ಅದಕ್ಕಂತ ನೋಡಿ ಹಪ್ಳ ಮಾಡಕತ್ತೀವಿ ಮಕ್ಳು ಕಾಂದೆ ಮಾಡೋರು ನೋಡಿರಿ. ಮತ್ತು ಅದನ್ನು ಹಾಕ್ಕೊಂಡು ಇದಿಷ್ಟು ಒರೆಸಿ ಹಾಳೆಯಾಗ ಮತ್ತು ಇದು ಹಾಕಕತ್ತೀನಿ ನೋಡಿರಿ. ಇನ್ನೂ ಒಂದು ಬೊಗನ್ಯಾಗ ಐತ್ರಿ, ಅದು ಇಷ್ಟು ಹಾಕ್ತೀನಿ ರೀ. ಮತ್ತು ಇಡ್ಲಿಕ್ಕಂದ್ರೆ ಹಾಳೆ ತಂದು ಹಾಕ್ಕೋತೀನಿ ನೋಡಿರಿ. ಹಪ್ಳ ಮಸ್ತ್ ಬರ್ತಾವ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ ಈ ರೆಸಿಪಿ. ಇದು ತುಂಬ ಇಷ್ಟ ಆಗುತ್ತೆ ರೀ. ಯಾರ್ಯಾರು ಈ ಥರ ಹಪ್ಳ ಮಾಡೋಕೆ ಬರ್ತಾ ಪ್ಲೀಸ್ ಕಮೆಂಟ್ ಮಾಡಿರಿ, ಒಂದು ಲೈಕ್ ಕೊಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದು ಅನ್ನ ಮಾಡಿ ಹಪ್ಳ ಯಾರು ಮಾಡ್ತೀರಂತ, ನೀವು ಇದೇ ಥರ ಮಾಡ್ತೀರಿ, ನೀವು ಹೆಂಗೆ ಮಾಡ್ತೀರಂತ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿರಿ ನೋಡಿರಿ. ಇಷ್ಟು ಹಪ್ಳ ಹಾಕಿ ಮತ್ತೆ ಸಿಗ್ತೀನಿ ನೋಡಿರಿ ನಿಮ್ಗೆ. ಬರ್ರಿ ಇಲ್ಲೇ ನೋಡಿರಿ. ಇಷ್ಟು ಹಪ್ಳ ಹಾಕೀನಿ. ಮಧ್ಯಾಹ್ನದಾಗ ತೋರಿಸ್ತೀನಿ ರೀ ಇವು ಯಾವ ಥರ ಬರ್ತಾವೆ ಅಂತೇಳಿ ನೋಡಿರಿ. ಇವು ನಿನ್ನೆ ವಿಡಿಯೋ ರೀ. ಇದು ನಿನ್ನೆ ವಿಡಿಯೋ ಸ್ವಲ್ಪ ತೊಗೊಂಡಿದ್ದೀನಿ ರೀ ಹಪ್ಳ ಹಾಕೋದು. ಅದನ್ನೊಂದಿಷ್ಟು ಶೇರ್ ಮಾಡೀನಿ ರೀ ನಿಮ್ಗೆ ಕೂಡ ನೋಡಿರಿ. ಯಾವ ಥರ ತಾವೇ ತಿಂತಾವೆ ಅಂತೇಳಿ ಇವತ್ತಿನ ವಿಡಿಯೋ ಕಲರ್ ಹಾಕಿದ್ದು ಅದನ್ನೂ ಒಂದಿಷ್ಟು ಶೇರ್ ಮಾಡ್ತೀನಿ ನೋಡಿರಿ. ಮಸ್ತ್ ಬಂದ ನೋಡಿರಿ ಹಪ್ಳ. ನೋಡಿರಿ ಇವತ್ತು ನಾನು ಹಪ್ಳ ಹಾಕೋದು ವಿಡಿಯೋ ತೊಗೊಂಡಲ್ರಿ. ಅದಕ್ಕೆ ನೀನು ಹಪ್ಳ ಹಾಕಿದ್ನಲ್ರಿ ನಮ್ಮ ಶ್ರವಣಿ ವಿಡಿಯೋ ಮಾಡೋದಿಲ್ರಿ. ಅದನ್ನೇ ವಿಡಿಯೋ ಕ್ಲಿಪ್ಪಿಂಗ್ ಇದ್ರೆ ಶೇರ್ ಮಾಡಿ ನೋಡಿರಿ. ಇದು ಇವತ್ತಿಂದು ರೀ ರೆಸಿಪಿ ಶೇರ್ ಮಾಡಾಕತ್ತೀನಿ. ಇವತ್ತಿನ ಇದು ನೋಡಿರಿ. ಒಂದಿಷ್ಟು ಕಲರು ಒಂದಿಷ್ಟು ಕಲರ್ ಹಾಕೀನಿ ಜಾಗ ಸಾಲಿಲ್ಲ, ಜಾಗ ಇದ್ದಲ್ಲಿ ವರ್ಕೌಟ್ ಮಾಡ್ಕೊಂಡು ನೋಡಾಕೊಂಡಿ ನೋಡಿರಿ. ಬರೀ ಇವು ಯಾವ ಥರ ಬಂದಂತ ನೋಡಾಕತ್ತೀನಿ. ನಿನ್ನೆ ನೋಡಿರಿ ಹಪ್ಳ ಇಷ್ಟ ಆಗ್ಯಾವ. ಇನ್ನೂ ಮಸ್ತ್ ಬಂದವ್ರಿ. ಇವತ್ತೇನು ಮಸ್ತ್ ಬರ್ತಾವೆ ನೋಡಿರಿ. ನಾನು ಯಾವ ಥರ ಹೇಳೀನಿ ಇದೇ ಥರ ಹಪ್ಳ ಮಾಡಿರಿ ನೀವು, ಸೂಪರ್ ಬರ್ತಾವೆ ನೋಡಿರಿ. ಬಿಸಿಲು ಅಂದ್ರೆ ಬಿಸಿಲು ನೋಡಿರಿ, ಕಾಲು ಸುಡಾಕತ್ತ ನೋಡಿರಿ. ಇವಾಗ ನೋಡ್ರಿ ಒಲಿ ಮ್ಯಾಗ ಎಣ್ಣೆ ಕರಿಯಾಕಂದ್ರೆ ಅಕ್ಕ ತೋರಿಸ್ಲಿಲ್ಲ ಅಂತೇಳಿ ಗ್ಯಾಸ್ ಎಲ್ಲ ನಂಗೆ ಗ್ಯಾಸ್ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ. ಬರೀ ಇಲ್ಲ ಹಾಕತ್ತಿಲ್ಲ, ಏನು ಕಾದಿಲ್ರಿ. ಉಳ್ಳಾಗಡ್ಡಿ ಹಾಕಿದ್ದೀನಿ ನಾನು, ಕಾದಿಲ್ರಿ ಅಂತ ಕಡಕ್ ಹಾಕಿದ್ದೀನಿ. ಸ್ವಲ್ಪ ಏನಿಲ್ಲ ಅಂತೇಳಿ ಕಡಕ್ ಹಾಕ್ಬೇಕಂದ್ರಿ. ನೋಡ್ರಿ ತೆಗ್ದೀನಿ ನೋಡ್ರಿ. ಕಲರ್ ಇದು ಒಂದಿಸ್ತು, ನೀವು ಕಲರ್ ಎಲ್ಲ ಒಂದಿಸ್ತೀನಿ. ಅವನ್ನ ಹಾಕು ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ಇಲ್ಲೇ ಕಲರ್ ಇದ್ದಿದ್ದು ಹಾಕಿ ನೋಡ್ರಿ. ಕಲರ್ ಹಾಕಿದ್ದು ಎಷ್ಟು ಮಸ್ತ್ ತಾವೇ ಉಬ್ತಾವೆ ನೋಡ್ರಿ. ಏನು ಸೋಡಾ ಪುಡಿ ಹಾಕಿಲ್ರಿ, ಏನಿಲ್ರಿ. ಅಕ್ಕಿ ಹಪ್ಪಳ ಬಾಯಾಗಿಟ್ರೆ ಕರ್ಗಂಗೆ ಹಪ್ಪಳ ಮಸ್ತ್ ಆಗ್ತಾವ್ರಿ. ರೊಕ್ಕ ಕೊಟ್ಟು ಎಷ್ಟು ಅಂತ ಆಗುತ್ತೆ. ಈ ಥರ ಮಾಡಿಟ್ಕೊಂಡು ಇನ್ನೂ ತಿನ್ನಕ್ಕೆ ಬರ್ತೇನೆ ನೋಡ್ರಿ. ಇಷ್ಟು ಇದಾಯ್ತು. ಯಾವ ಥರ ಹಪ್ಪಳ ನೋಡ್ರಿ. ನೀವು ಟ್ರೈ ಮಾಡಿರಿ ಮನೆಯಲ್ಲಿ. ಹೇಗೆ ಬಂತಂತ ಕಮೆಂಟ್ ಮಾಡಿರಿ. ಹಪ್ಪಳ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಹಪ್ಪಳ ಯಾರ್ಯಾರಿಗೆ ಇಷ್ಟ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಸ್ತ್ ನೋಡಿರಿ. ಒಂದಿಷ್ಟು ಸೂಪರ್ ಆಗ್ಯಾವ್ರಿ. ಬಾಯ್ರಿ ಇದೇ ಥರ ರೆಸಿಪಿ ಮುಂದೆ